ಈಗ ಮೊನ್ನೆ 1 ತಿಂಗಳ ಮುಂಚೆ ಗುರುಗಳ ಮನೆಗೆ ಹೋಗಿದ್ದೆ ನಾನು. ನಂದು ಯಾಕೆಂದರೆ ಇನ್ವೆಸ್ಟ್ ಬೇಜಾರು ಮಾಡಿದ್ದೀನಿ. ನಾನು ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದೀನಿ, ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದೀನಿ. 50 ಲಕ್ಷ ಸಾಲ ಅಂತ ಇನ್ವೆಸ್ಟ್ ಮಾಡಿರೋದು ಜಾಸ್ತಿ ಇದೆ, ಅದು ತೋರಿದೆ. ಗುರುಗಳು ತೀರಬೇಕು ಅಂದಿರೋ 50 ಲಕ್ಷಕ್ಕೆ ಇವತ್ತು 1 ಕೋಟಿ ಫ್ರೀಯಾಗಿ ಬೇರೆ ಕಡೆಯಿಂದ ಒಂದು 20-30 ಸೈಟು ಯಲಹಂಕದಲ್ಲಿ ಫ್ರೀಯಾಗಿ ಕೊಟ್ಟರು ನಮ್ಮ ಸ್ನೇಹಿತರು. ಅದರಿಂದ ನಾನು ಸಂತೋಷ್ ಗುರುಜಿ ಆಶ್ರಮಕ್ಕೆ ಅವತ್ತು ಗುರುಜಿ ಆಶ್ರಮಕ್ಕೆ ಫೋನ್ ಮಾಡಿದ್ದೆ, ಅಲ್ಲಿ ಗುರುಕಾಣಿಕೆ ಕೊಡಬೇಕು ಅಂತ. ಹೆಣ್ಮಗು ಸಿಕ್ಕಲ್ಲ ಗುರುಜಿ ಅಂತಂದ್ರೆ, ಆಮೇಲೆ ಅಲ್ಲಿ ಹೋಗಿ ಸಂತೋಷ್ ಗುರುಜಿ ಆಯುಷ್ ಆಶ್ರಮ ಇದೆಯಲ್ಲ, ಅಲ್ಲಿಗೂ ಹೋಗ್ತೀನಿ ನಾನು, ಅಲ್ಲಿ ಕೊಟ್ಬಿಟ್ಟು ಅಂತ. ನೆಕ್ಸ್ಟು ಇವ್ರಿಗೆ ಹೇಳಿದ್ದೆ ಕೊಡ್ತೀನಿ ಅಂತ. ಅವ್ರು ಚೆಕ್ ತಂದಿರಲಿಲ್ಲ, ನಾನು ಕಾರು ಇರ್ತೀನಿ. ನಂದು ಬಿಸ್ನೆಸ್ ಗಾಂಧಿನಗರ, ಇದು ಹೋಟ್ಲ, ಈ ಹೋಟ್ಲಲ್ಲೂ ನಾನು ಬಿಸ್ನೆಸ್ ಮಾಡ್ತೀನಿ. ಆಮೇಲೆ ಹೆಚ್ಚು ಕಮ್ಮಿ ನಾನು ಗಾಂಧಿನಗರ ಬಂದು 26 ವರ್ಷ ಆಯಿತು. ಅದರಿಂದ ಯಾಕೆಂದರೆ ಗುರುಗಳಿಗೆ, ತಂದೆ ತಾಯಿಗೆ ಯಾರು ಗಾಂಧೀವ್ಯ ಜಾಸ್ತಿ ಇರ್ತದೆ ಅವರೆಲ್ಲರೂ ಚೆನ್ನಾಗಿರ್ತೀವಿ. ಸುಳ್ಳು ಮತ್ತು ಮೋಸ ಯಾರಿಗೂ ಮಾಡಬೇಡಿ. ಆಮೇಲೆ ಚೀಟಿ ಹಾಕಬೇಡಿ ಯಾರಿಗೆ ಆಗಲಿ, ಪಟಾಕಿ ಚೀಟಿ, ಆಮೇಲೆ ಅದೇನೋ ಬಾಡಿನ ಚೀಟಿ, ಆಮೇಲೆ ಕೆಲಸ ಕೊಡಿಸ್ತೀನಿ ಅಂತ ಇದು ಮಾಡ್ಕೊತಾರೆ. ಅವ್ರು ಯಾರಾದರೂ ಆಶ್ವಾಸನೆ ಕೊಡಿ. ನಮ್ಮ ಕಷ್ಟದಲ್ಲಿ ನೀವು ಪಾನಿಪುರಿ ಅಂಗಡಿನಾರ ಹಾಕಿ, ಕೂಲಿನಾರ ಮಾಡಿ, ನಾವು ಮೆಜೆಸ್ಟಿಕಲ್ಲಿ ಬೆಳಿಗ್ಗೆ ಎದ್ದು ಟ್ರಾವೆಲ್ ಬಿಸ್ನೆಸ್ ಮಾಡ್ತೀವಿ. ಬೇರೆ ಬೇರೆ 10 ಬಿಸ್ನೆಸ್ ಇದೆ. 4 ಗಂಟೆ ರಾತ್ರಿಗೆ ಇವತ್ತು ಬರ್ತೀನಿ, ರಾತ್ರಿ 11 ಗಂಟೆಗೆ ಹೋಗ್ತೀನಿ, ಕಷ್ಟಪಟ್ಟು ದುಡಿತೀನಿ. ಆಮೇಲೆ ನಾನು ದೊಡ್ಡ ಮನಸ್ಸಿನಿಂದ ಎಲ್ಲರಿಗೂ ಧನ್ಯವಾದಗಳು. ಬಂದಿದ್ರು ಪರ್ಸನಲ್ ಮೀಟಿಂಗ್ಗೆ, ಫ್ಯಾಮಿಲಿ ಬಂದಿದ್ರಲ್ವಾ? ಬಂದಿದ್ರು. ಇದು ಇಲ್ಲೇ ಅವರು ವ್ಯಾಪಾರ ಮಾಡ್ತಾರೆ, ಅಂದರೆ ಟ್ರಾನ್ಸ್ಪೋರ್ಟೇಷನ್ ಮತ್ತು ಅದರ್ ಬಿಸ್ನೆಸಸ್ ಮಾಡ್ತಾರೆ. ಅವ್ರು ಮಾಡ್ತಾರೋ ಇಲ್ವೋ, ಫಸ್ಟ್ ಟೈಮ್ ಬಂದಿರೋರು ಕನ್ಫ್ಯೂಷನ್ ಇರುತ್ತೆ. ಈಗ ನಾವು ದುಡ್ಡು ಕೊಟ್ಟು ಮಾತಾಡಿಸ್ಬೋದಲ್ವಾ? ಹೌದು, ಕರೆಕ್ಟ್ ತಾನೆ? ಇದು ನೀವು ಚೆಕ್ ಮಾಡಬೇಕು ಬೇಡವಾ? ಈಗ ನಾನು ಸುಳ್ಳಪ್ಪ, ಈಗ ಚೆಕ್ ಮಾಡೋದಕ್ಕೆ ನಾನು ನಿಮಗೆ ಅವಕಾಶ ಕೊಟ್ಟಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ಗೂಗಲಲ್ಲಿ ಹೊಡೀರಿ, STC ಟೂರಿಸಂ ಎಂಟರ್ಪ್ರೈಸಸ್, STC ಟೂರಿಸಂ ಟ್ರಾವೆಲ್ಸು, ಆಮೇಲೆ ವನಸಿರಿ ಟ್ರಾವೆಲ್ಸ್. ಚೆಕ್ ತಗೊಂಡ್ರಪ್ಪ ಕೊಟ್ಟಿದ್ದವರು. STC ಟೂರಿಸಂ ಎಂಟರ್ಪ್ರೈಸಸ್, STC ಟೂರಿಸಂ ಪ್ರೀತಿ ಮೇಡಮ್ ಹತ್ರ ಮತ್ತೆ ವನಸಿರಿ ಟ್ರಾವೆಲ್ಸು. ಇಲ್ಲ ಗಾಂಧಿನಗರದಲ್ಲಿ ಹೆಡ್ ಆಫೀಸ್ ಇದೆ ನಂದು, ಮೆಜೆಸ್ಟಿಕ್ ಮಾಲ್ ಅಂತ ಇದೆ. ಇಲ್ಲಿ ಮಾಗಾಜಿ ಹೋಟ್ಲಿಂದ ಎದುರುಗಡೆ ಅದರಲ್ಲೊಂದು ಆಫೀಸ್ ಇದೆ. ಮೊದಲು ನಂದು 60 ಗಾಡಿ ಇತ್ತು, ಬಸ್ಸು ಕಾರು ಎಲ್ಲ. ಕೊರೋನಾದಲ್ಲಿ ಮಾರ್ಬಿಟ್ಟು ಈಗ 15 ಗಾಡಿ ಇಟ್ಕೊಂಡಿದ್ವಿ, ಚಿಕ್ಕ ಗಾಡಿಗಳು. ಈ ಗಾಂಧಿನಗರ ಪಾರ್ಕ್ ಹತ್ರ ಇರ್ತವೆ ಎಲ್ಲ ಗಾಡಿಗಳು, ವನ್ನದೇವಿ ಪ್ರಸನ್ನ ಅಂತ. ಗೊತ್ತಾಗ್ತಾ ಇದೆಯಾ? ನಮ್ಮ ವರ್ಕ್ಶಾಪ್ ಯಾರು ಬರ್ತಾರೋ ಫಸ್ಟ್ ಆಫ್ ಆಲ್ ನೋಡಪ್ಪ, ನಾನು ಸತ್ಯ ಅಂತ ನನಗೆ ಗೊತ್ತು ಕಣಯ್ಯ. ಆ ಥರ ಎಲ್ಲ ಮಾಡೋ ನನಗೆ ಅವಶ್ಯಕತೆನೇ ಇಲ್ಲ. ಇಲ್ಲಾಂದ್ರೆ 5 ವರ್ಷದಿಂದ ಈಗೆಲ್ಲ ಮಾಡ್ಲಿಕ್ಕೆ ಆಗ್ತಿತ್ತ? ಆಮೇಲೆ ರಿಪೀಟರ್ಸ್ ಬರ್ತಾನೇ ಇದ್ದಾರೆ. ಒಂದು ಐ ಡೋಂಟ್ ನೋ 25, 30, 40 ಕ್ಲಾಸಸ್ ಬರ್ತಿದ್ದಾರೆ. ಅವರವರೇ ಇವರು. ಮೇಡಮ್, ನಾನು ಏನು ಹೇಳಿದೆ? ಪರ್ಸನಲ್ ಮೀಟಿಂಗ್ ಬಂದಿದ್ರು, ಕೊಡಿ ಅಂತ ಹೇಳಿದ್ನ ನಿಮಗೆ, ಕೊಡಿ ಅಂತ ಹೇಳಿದ್ನ ನಿಮಗೆ, ಹಣ ಕೊಡಿ ಅಂತ. ಇಲ್ಲ ಗುರುಜಿ, ಹೇಳಲಿಲ್ಲ. ಇವ್ರು ಚೆಕ್ ಬರೀರಿ ಅಂತಿದ್ದಾರೆ, ನಾನು ಹೇಳ್ತಿದ್ದೀನಿ ಇವ್ರು ಸ್ವಲ್ಪ ಸಾಲ ಇದೆ, ಇಲ್ಲ ಸಾಲ ತೀರ್ಲಿ, ಕೊಡೋಂಗಿಲ್ಲ ನೀವು ಅಂತ ಹೇಳ್ತಾ ಮೇಡಮ್. ಹೌದು ಗುರುಜಿ, ಹೌದು ಹೇಳಿದ್ರು. ಪದೇ ಪದೇ ನಾನೊಂದು 10 ಸಲ ಹೇಳಿದ್ದೀನಿ, ಬೇಡ, ಇಲ್ಲ ಇಲ್ಲ. ಬಟ್ ಅವ್ರು ಹೇಳ್ತಿದ್ದಾರೆ, ಇಲ್ಲ ನನ್ಗೆ ಅನ್ಸಿದೆ ನಾನು ಕೊಡಲೇಬೇಕು. ಅಷ್ಟು ಸತ್ಯ ಇದ್ರೆ ಮಾತ್ರ ನಾವು ಗೊತ್ತಿರ್ಬೇಕು ಹೆಂಗೆ ತಗೋಬೇಕು. ಅದು ಬರೋದಲ್ಲ, ಅದೇ ತಾನಾಗಿ ಬರಬೇಕು. ಯಾರೋ ಪುಷ್ ಮಾಡಿ, ಯಾರೋ ಹೇಳಿ ಅಲ್ಲ. ಆಕ್ಚುಲಿ ಫಸ್ಟ್ ಕೊಟ್ಟಿದ್ದು ಯಾರು ಗೊತ್ತಾ? ಸತ್ಯಲೋಕಕ್ಕೆ ಮೇಡಮ್ ಅವರು. ಇದೆಲ್ಲ ಏನೋ ಇದಾರೆ ಇಲ್ಲಿ, ನನಗೆ ಗೊತ್ತಿಲ್ಲ ಅವ್ರ ಹೆಸರುಗಳು. ನನಗೆ ಕೆಲವು ಮಾತ್ರ ಜಾಸ್ತಿ ಬಂದು ಪರಿಚಯ ಆಗಿದ್ದಾರೆ ಅಷ್ಟೇ. ಬಟ್ ಕೆಲವರೆಲ್ಲ ಆಗ ಬರ್ತಿರ್ತಾರೆ, ಅದೆಲ್ಲ ಕೂತಿರ್ತಾರೆ, ನನಗೆ ಅವ್ರ ಮುಖ ಪರಿಚಯ ಇರಲ್ಲ. ಕೆಲವರು ಮಾತ್ರ. ಅದಕ್ಕೆ ಮೇಡಮ್ ನೀವೇನಾದ್ರೂ ಹಂಚ್ಕೋಬೇಕಾ? ನೀವು ನಾನಿದು 48ನೇ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ. ಇಲ್ಲಿ ಬರೋದಕ್ಕಿಂತ ಮುಂಚೆ ನನಗೆ ಮನಿ ಮ್ಯಾನೇಜ್ಮೆಂಟ್ ಏನೂ ಗೊತ್ತಿರಲಿಲ್ಲ. ಗುರೂಜಿ ಹೇಳ್ಕೊಟ್ಟಿರೋ ಪ್ರತಿಯೊಂದು ಟೆಕ್ನಿಕನ್ನು ನಾನು ಶ್ರದ್ಧಾ ಭಕ್ತಿಯಿಂದ ಇಂಪ್ಲಿಮೆಂಟ್ ಮಾಡಿಕೊಂಡು ನಾನು ಆಯುರ್ವೇದಿಕ್ ಡಾಕ್ಟರ್ ಆಗಿರೋದ್ರಿಂದ ನಮ್ಗೆ ಬಂದಿರುವ ಇನ್ಕಮನ್ನು ಯಾವ ರೀತಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಲಾಭ ನಷ್ಟ, ಅದನ್ನು ಕರೆಕ್ಟಾಗಿ ಈ ಕ್ಲಾಸಿಗೆ ಬಂದ ನಂತರನೇ ನಾನು ಸರಿಯಾಗಿ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರ್ಬೋದು. ಮೊದಲು ನನಗೆ ತುಂಬ ಹಣಕಾಸಿನ ತೊಂದರೆ ಆಗಿಬಿಟ್ಟು ಫ್ಯಾಮಿಲಿ ಇಶ್ಯೂಸಿಂದ. ಅದರಿಂದ ಹೊರಗೆ ಹೆಂಗೆ ಬರೋದು, ಹೆಂಗೆ ಮನಿ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ಅಂತ ತುಂಬ ತೊಂದರೆಯಲ್ಲಿದ್ದೆ. ನನ್ನ ಬಾಡಿ ಮೈಂಡ್ ಕನೆಕ್ಟಿವಿಟಿಯೇ ಸರಿ ಇರ್ತಾ ಇರಲಿಲ್ಲ. ಯಾವಾಗ ಫಸ್ಟ್ ಕ್ಲಾಸಿಗೆ ಬಂದು ಗುರೂಜಿ ಹತ್ರ ಆಶೀರ್ವಾದ ತಗೊಂಡ ಆ ದಿನನೇ ಅಂದ್ಕೊಂಡೆ ನನ್ನ ಜೀವನದಲ್ಲಿ ಇಂದಿನಿಂದ ಪರಿವರ್ತನೆ ಆಗೋ ದಿನ ಅಂತ.
ಅವ್ರು ಹೇಳಿರುವ ಪ್ರತಿಯೊಂದು ಟೆಕ್ನಿಕನ್ನು ನಾನು ಅಳವಡಿಸ್ಕೊಂಡಿದ್ದೆ. 65 ಲಕ್ಷ ಸಾಲ ತೀರಿಸಿದೆ. ಇವಾಗ ನಾನು ತುಂಬ ಒಳ್ಳೆ ರೀತಿಯಲ್ಲಿ ನಡೆಸ್ತೇನೆ. ಯಾವ ಊರು ನಿಮ್ದು? ಯಾವ ಊರು? ಬೇಸಿಕಲಿ ಮಂಗಳೂರು. ಹಾ ಹಾ. ಎಲ್ಲಿ ಊರು? ಊರು ಯಾವುದು? ಉಪ್ಪಿನಂಗಡಿ ಹತ್ರ ಮಾಡಿ. ಉಪ್ಪಿನಂಗಡಿ. ಯಾರಿದ್ದಾರೆ ಉಪ್ಪಿನಂಗಡಿಯವರು? ನೋಡ್ಬೇಕು. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇರೋದು. ಮಹಾಲಕ್ಷ್ಮಿ ಲೇಔಟ್ ಗೊತ್ತಾಗ್ತಿದ್ಯಾ? ಎಲ್ಲಾರ್ದು ಪ್ರೂಫ್ ಇದೆಯಪ್ಪ. ಈಗ ಅವ್ರು ಮಾತಾಡಿದ್ರೆ ಮೈಸೂರು ಅಲ್ಲಿ ಹೋಗ್ಬೋದು, ಸ್ವಾಮಿಗಳು ನನಗೆ ಗೊತ್ತರೆ ಟೆಸ್ಟ್ ಮಾಡ್ರೆ, ಹಾಗೆ ಟೆಸ್ಟ್ ಮಾಡ್ರಿ, ಸ್ವಾಮಿಗಳನ್ನ ಟೆಸ್ಟ್ ಮಾಡಿ. ಗುರೂಜಿಯರು ನನಗೇನಾರ ಒಂದು ಆಶ್ವಾಸನೆ ಕೊಟ್ಟರೆ ನನ್ನ ಸ್ನೇಹಿತರೆಲ್ಲ ತುಂಬ ಚೆನ್ನಾಗಿದ್ದಾರೆ. ಆ ಟ್ರಸ್ಟ್ಗೆ ನಾವು ಯಾವಾಗಲಿಂದ ಸೇವೆ ಮಾಡ್ಕೊ ಬರ್ತಾ ಇದ್ದೀವಿ. ನಾವು ಇವ್ರು ಗುರೂಜಿ ಹೆಸರು ಹೇಳ್ದಲ್ಲೇ ನಾನು ಆ ಚೆಕ್ ತಂದು ಕೊಡ್ತೀನಿ. ಅಷ್ಟು ಅಮೌಂಟ್ ಅಲ್ಲ, ದೊಡ್ಡ ಅಮೌಂಟಲ್ಲೇ ನಾನು ತಂದು ಕೊಡ್ತೀನಿ. ಆ ಟ್ರಸ್ಟಿಗೆ ಕೊಟ್ಟರೆ ಕೊಡಪ್ಪ ಅಂತ ಹೇಳಿದ್ರೆ ಈಸ್ಕೊಂಡು ಕೊಡ್ತೀನಿ. ಒಂದು ಆಶ್ರಮ ಬೆಳೆಸ್ತಾರೆ ಅಂದರೆ ನನಗೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ. ಸತ್ಯಲೋಕ ಆಶ್ರಮ ಈ ಭೂಲೋಕದಲ್ಲಿ ಇಲ್ಲಿ ತನಕ ಯಾವ ಆಶ್ರಮನೂ ಇಲ್ಲ. ಯಾರ ಥರನೂ ನಾವಿಲ್ಲವಲ್ಲ, ನಾವೆಲ್ಲರೂ ಸತ್ಯಲೋಕದಲ್ಲಿ ಇರ್ತೀವಪ್ಪ. ಎಷ್ಟು ಅದ್ಭುತವಾಗಿರ್ಬೋದು ಯೋಚನೆ ಮಾಡಿ. ಅಲ್ಲಿ ಸಂತೋಷಕ್ಕೆ ಲಿಮಿಟ್ ಅನ್ನೋದಿಲ್ಲ, ಆರಾಮಾಗಿರ್ತೀವಿ. ಯಾರ ಆಶ್ರಮಕ್ಕೆ ಬರ್ಬೋದು ಅಂದರೆ ಸಾಲ ತೀರಿಸಿದ ಮೇಲೇ ಆಶ್ರಮಕ್ಕೆ ಎಂಟ್ರಿ ಇರೋದು. ಪಾಸು, ಅದಕ್ಕೆ ಪಾಸ್ ಇದೆ. ಅದಕ್ಕೆ ಪಾಸ್ ಅಂತಂದ್ರೆ ನೀವು ತೀರಿಸಿರ್ಬೇಕಂದ್ರೆ ಋಣಗಳು ಮುಕ್ತಿ ಆಗದೆ ನೀವು ಅಲ್ಲಿ ಕೂತ್ಕೊಳ್ಳೋಕೆ ಏನಿದೆ ನಿಮ್ಗೆ ಅಲ್ಲಿ? ನಿಮ್ಮೂರು ಹಾಳು ಮಾಡಿದ್ದಲ್ದೆ ಸತ್ಯಲೋಕಕ್ಕೆ ಬಂದ್ರೆ ಈಗ ಯೋಚನೆ ಮಾಡಿ, ಸರಿ ಇದೆಯಾ? ಈಗ ನಿಮ್ಮ ಮನೆಯವರು ಬಂದು ನನ್ನ ಜಗಳ ಮಾಡ್ತಾರೆ, ಮನೆ ಹಾಳನ್ನ ಆಶ್ರಮಕ್ಕೆ ಸೇರಿಸ್ಕೊಂಡಿದೆ, ಅದ್ರ ನಾನೇನು ಮಾಡ್ತೀನಿ? ಸೊ ಅದಕ್ಕೋಸ್ಕರ ನೀವು ಬೇಗ ಋಣಮುಕ್ತಿರಾಗಿ, ನೀವು ಬೇಗ ಹೊರಗಡೆ ಬಂದ್ಬಿಡಿ, ಆಮೇಲೆ ಆಶ್ರಮಕ್ಕೆ ಬನ್ನಿ. ಅಲ್ಲಿ ಫೀಸ್ ಏನಿಲ್ಲ, ನೋ ಫೀಸ್, ನೋ ಮೊಬೈಲ್. ಆಮೇಲೆ ಅವ್ರು ಕರೆಕ್ಟ್ ಮೊಬೈಲ್ ಇಲ್ಲ. ಆಮೇಲೆ ಬಟ್ಟೆಗಳೆಲ್ಲ ಬೇರೆ ಬೇರೆ ಬಟ್ಟೆಗಳಲ್ಲಿ, ಅಲ್ಲಿ ಹೆಸರು ಹೇಳಂಗಿಲ್ಲ, ನಿಮ್ಮ ಹೆಸರು ಏನಿಲ್ಲ, ಅಲ್ಲಿ ಯಾವ ಜಾತಿ ಎಂಥದ್ದು ಇಲ್ಲ, ಅಲ್ಲಿ ಪೂಜೆನೇ ಬೇರೆ, ಅದು ಬೇರೆ ಲೋಕರೇ ಅಷ್ಟೇ. ಈ ಭೂಲೋಕದಲ್ಲಿ ಇಲ್ಲಿ ತನಕ ಇಲ್ಲ. ನಾನು ಹೇಳ್ತೀನಿ, ಅಮೇರಿಕದಿಂದಲೂ ಇಡೀ ಪ್ರಪಂಚದ ಎಲ್ಲ ಮೂಲೆಗಳಿಂದ ಜನ ಬರ್ತಾರಪ್ಪ. ಅಲ್ಲಿ 14 ಲೋಕಗಳಿರುತ್ತೆ. ಹೇಗೆ ಇಲ್ಲಿ ಪಾತಾಳ ಲೋಕಗಳು ಮತ್ತು ಸ್ವರ್ಗಲೋಕ ಇದೆಯೋ, ಸತ್ಯಲೋಕ ಲಾಸ್ಟ್ ಉನ್ನತವಾದದ್ದು, ಬ್ರಹ್ಮ ಇರುವಂಥದ್ದು. ಅದ್ರ ಕೆಳಗಡೆ ಬೇರೆ ಇದೆ, ಸ್ವರ್ಗಲೋಕ ಇದೆ, ಭುವರ್ ಲೋಕ ಇದೆ, ಇಂದ್ರ ಇರುವಂಥ ಜಾಗ ಇದೆ, ಪಿತೃಲೋಕ ಇದೆ. ಸೊ ನೀವು ಎಲಿಜಿಬಿಲಿಟಿ ಪ್ರಕಾರ ಈ ಲೋಕಕ್ಕೆ ಬರ್ಬೋದು. ಡೈರೆಕ್ಟ್ ಸತ್ಯಲೋಕಕ್ಕೆ ಬರೋಕ್ಕಾಗಲ್ಲ. ಕಾನ್ಷಿಯಸ್ನೆಸ್ ಚೇಂಜ್ ಆದಾಗೆ ನೀವು ಅಲ್ಲಲ್ಲಿ ಬರ್ಬೋದು. ನಾವು ಅಲ್ಲಿ ಸತ್ಯಲೋಕ ಅಂದ್ರೆ ಬರೀ ಒಂದು ಲೋಕ ಅಲ್ಲ, ಅಲ್ಲಿ 7 ಲೋಕಗಳಿದೆ. ಅದು ಹಿಂಗಿರ್ಬೋದು ಯೋಚನೆ ಮಾಡಿ. ಬಿಲ್ಡಿಂಗ್ ಅಲ್ಲ, ಅದು ನೇಚರ್ ಅಷ್ಟೇ. ಎನಿವೇ, ಲಕ್ಕಿ ಪೀಪಲ್ ವಿಲ್ ಕಮ್. ಅದಕ್ಕೆ ಬೇಗ ಸಾಲ ತೀರಿಸಿ, ಬೇಗ ಶ್ರೀಮಂತರಾಗಿ. ಧನ್ಯವಾದಗಳು. ಒಳ್ಳೆಯದಾಗಿ.